ಏನ್ ಗುರು ಹೇಗಿದ್ದೀರಾ? ನಾನ್ ಗುರು ನಿಮ್ ಪಲ್ಲವಿ. ಗುರು ನೆನೆ ಬಿಗ್ ಬಾಸ್ ಎಪಿಸೋಡ್ ಅಲ್ಲಿ ಸಖತ್ತಾಗಿತ್ತು. ಯಾಕಂದ್ರೆ ಸಖತ್ತಾಗಿರೋದಕ್ಕಿಂತ ತುಂಬಾ ಫನ್ ಆಗಿ ತುಂಬಾ ಚೆನ್ನಾಗಿ ಎಂಟರ್ಟೈನಿಂಗ್ ಆಗಿ ಅಂತೂ ಪಕ್ಕಾ ಇತ್ತು 100% ಹೇಳ್ಬೇಕು ಅಂದ್ರೆ. ಯಾಕಂದ್ರೆ ನಾವು ಅನ್ಕೊಂಡೇ ಇರ್ಲಿಲ್ಲ ನಾವು ಇಷ್ಟು ಎಂಟರ್ಟೈನ್ಮೆಂಟ್ ತಗೊಂತೀವಿ ಈ ಬಿಗ್ ಬಾಸ್ ಸೀಸನ್ 10 ಅಲ್ಲಿ ಅಂತ. ಬಿಕಾಸ್ ಅದು ಒಂದೇ ರೀಸನ್, ಸ್ಕೂಲ್ ಟಾಸ್ಕ್ ಕೊಟ್ಟಿರೋದಕ್ಕೋಸ್ಕರ. ಸೊ ನನ್ನ ಎಪಿಸೋಡ್ ಅಲ್ಲಿ ನನಗೆ ತುಂಬಾ ಇಷ್ಟ ಆಗಿದ್ದ ಪಾಯಿಂಟ್ಸ್ ಅಂದ್ರೆ 4 ಜನ ಟೀಚರ್ಸ್ ಬಂದು ಆ ತರಲೆ ತುಂಟಾಟಗ ಇರೋಂತಹ ಸ್ಟೂಡೆಂಟ್ಸ್ನ ಯಾವ ರೀತಿ ತಮ್ಮ ಕಡೆಗೆ ತಮ್ಮ ಕ್ಲಾಸ್ಗೆ ಕೂರಿಸ್ಕೊಂಡು ತಮ್ಮ ಕಡೆ ಅಟೆನ್ಷನ್ ತಗೊಂಡು ಅವ್ರ ಹತ್ರ ಒಂದು ಪಾಠ ಹೇಳಿಸಿ ಅವ್ರಿಗೆ ಒಂದು ಮುದ್ದಾಗಿರೋಂತಹ ಟಾಸ್ಕ್ಗಳನ್ನ ಕೊಟ್ಟು ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಚೆನ್ನಾಗಿತ್ತು. ಒಂದು ಗುಡ್ ಪಾಸಿಟಿವ್ ಎನರ್ಜಿನ ಸ್ಪ್ರೆಡ್ ಮಾಡಿದ್ದಾರೆ ನೆನ್ನೆ ಒಂದು ಟಾಸ್ಕಲ್ಲಿ. ನನಗೆ ಅದ್ರಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಸಂಗೀತ ಅವ್ರದ್ದು. ಯಾಕಂದರೆ ಸ್ಪಿರಿಚುಯಾಲಿಟಿ ಅಂತ ಹೇಳಿದ್ರಲ್ವಾ. ಸೊ ಸ್ಪಿರಿಚುಯಾಲಿಟಿ ಅಂದರೆ ಆಧ್ಯಾತ್ಮಿಕ ಬಗ್ಗೆ. ಸೊ ಆಧ್ಯಾತ್ಮಿಕ ಅಂದರೆ ನಮ್ಮ ಲೈಫಲ್ಲೂ ಅಷ್ಟೇ ಒಂದು ನಮ್ಮಲ್ಲಿ ಫಸ್ಟೇ ಹುಟ್ಟಿದಾಗ ಒಂದು ಪಾಸಿಟಿವ್ ಎನರ್ಜಿ ತುಂಬಾ ಇರುತ್ತೆ. ಬಟ್ ಬರ್ತಾ ಬರ್ತಾ ಎಲ್ಲೋ ಒಂದು ನಾವು ಯಾವ ಥರ ಬೆಳಿತಿರ್ತೀವೋ ಸೊ ನಮ್ಮ ಸುತ್ತಮುತ್ತ ಇರೋಂತಹ ಒಂದು ನೆಗೆಟಿವ್ ಎನರ್ಜಿ ನಮ್ಮಲ್ಲಿ ತುಂಬ್ತಾ ಹೋದಂಗೆ ಸೊ ನಾವು ಸ್ವಲ್ಪ ಮಲಿನ ಆಗೋಗ್ಬಿಡ್ತೀವಿ. ಬಟ್ ಅಗೈನ್ ನಾವು ಮತ್ತೆ ಪರಿಶುದ್ಧ ಆಗಬೇಕು ಅಂದರೆ ಮತ್ತೆ ನಮ್ಮಲ್ಲಿ ಪಾಸಿಟಿವ್ನ ಥಿಂಕ್ ಮಾಡೋದ್ರ ಮುಖಾಂತರ ನಾವು ಪಾಸಿಟಿವ್ ಆಗಿ ಆಗ್ಬೋದು. ಆ್ಯಂಡ್ ನಾವು ಕೋಪ ವ್ಯಕ್ತಪಡಿಸ್ಬೇಕು ಅಂದರೆ ಅಥವಾ ನಮ್ಮಲ್ಲಿರುವಂತಹ ಕೋಪನ ಹೊರ ಹಾಕಬೇಕು ಅಂದರೆ ಒಂದು ಜೋರಾಗಿ ಕೂಗೋದಾಗಿರ್ಬೋದು ಅಥವಾ ಬಟ್ ಬೇರೆಯವ್ರ ಮೇಲೆ ನಮ್ಮ ಕೋಪವನ್ನು ತೋರಿಸ್ದೆ ನಮ್ಮ ಮೇಲೆ ಅಂದರೆ ನಮ್ಮ ಕೋಪವನ್ನು ನಾವು ಕಂಟ್ರೋಲ್ ಮಾಡೋದ್ರ ಮುಖಾಂತರ ನಾವು ಪಾಸಿಟಿವ್ ಎನರ್ಜಿನ ತಗೊಬೋದು. ಆ್ಯಂಡ್ ಅದನ್ನು ಸಂಗೀತಕ್ಕವ್ರಂತೂ ತುಂಬ ಚೆನ್ನಾಗಿ ತೋರಿಸ್ಕೊಟ್ರು, ತುಂಬ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿಸಿದ್ರು. ಅದರಲ್ಲೂ ನನಗೆ ಪವಿ ಅಕ್ಕವ್ರಿಗೆ ಎಸ್ಪೆಷಲಿ ಮಾಡಿಸಿದ್ರಲ್ಲ ಅದೇ ಲೈಕ್ ಅವರು ರಿಯಲ್ ಆಗಿ ಅವರ ಒಂದು ನೆಗೆಟಿವನ್ನು ಹೊರಗಡೆ ಹಾಕಿ ಅವರ ಕೋಪವನ್ನು ಹೊರಗಡೆ ಹಾಕಿದ್ರೆ ಆ್ಯಂಡ್ ಎಲ್ಲ ಸಹ ಒಂದು ಕದಡಿದ ನೀರ್ ಮೇಲೆ ಒಂದು ತಿಳಿಯಾದ ನೀರು ಬಂದಂಗೆ ಇತ್ತು. ಸೊ ಅದು ಸ್ವಲ್ಪ ಚೆನ್ನಾಗಿತ್ತು. ಆ್ಯಂಡ್ ಆ ಎಕ್ಸ್ಪೆರಿಮೆಂಟ್ ಚೆನ್ನಾಗಿತ್ತು. ಒಂದು ಗ್ಲಾಸಲ್ಲಿ ಹಾಕಿ ಮಣ್ಣು ಹಾಕಿ ಮತ್ತು ಅದು ಯಾವ ಥರ ತಿಳಿ ಆಗುತ್ತೆ ಅನ್ನೋ ಥರ ಒಂದು ಚೆನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಿದ್ರು. ಬಟ್ ಅದು ನಮ್ಮ ಲೈಫಲ್ಲೂ ಅಷ್ಟೇ ತುಂಬ ಇಂಪಾರ್ಟೆಂಟಾಗಿ ಅಪ್ಲೈ ಆಗುತ್ತೆ. ಆ್ಯಂಡ್ ನಮ್ಮ ಲೈಫಲ್ಲಿ ಅದನ್ನು ಸಹ ನಾವು ತಗೊಂಡಿದ್ದೀವಿ ಅಂದರೆ ಖಂಡಿತವಾಗ್ಲೂ ನಾವು ಎಲ್ಲೂ ಸಹ ಎಡುವುದಕ್ಕೆ ಹೋಗೋದಿಲ್ಲ ಮತ್ತು ಎಲ್ಲೂ ಸಹ ಯಾರನ್ನೂ ದೂರ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಆ್ಯಂಡ್ ಸಂಗೀತಕ್ಕವ್ರು ಇನ್ನೊಂದು ಮಾತು ಹೇಳ್ತಾರೆ, ನಾನು ಈ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗಾದ್ರೂ ನೋವು ಕೊಟ್ಟಿದ್ರೆ ಅಥವಾ ಯಾರಿಗಾದ್ರೂ ತೊಂದರೆ ಮಾಡಿದರೆ ಸಾರಿ, ಅದು ಎಸ್ಪೆಷಲಿ ವಿನಯ್ ಸಾರಿ, ಮೈಕಲ್ ಸಾರಿ ಅಂತ ಕೇಳಿ ಎಲ್ಲರಿಗೂ ಲವ್ವನ್ನು ಹೇಳ್ತಾರೆ. ಐ ಲವ್ ಯು ವಿನಯ್, ಐ ಲವ್ ಯು ಮೈಕಲ್ ಅನ್ನೋ ಥರ ಎಲ್ಲರಿಗೂ ಹೇಳ್ತಾರೆ, ಒಬ್ಬರಿಗೆ ಬಿಡದೆ ಎಲ್ಲರಿಗೂ ಸಹ ಹೇಳ್ತಾರೆ. ಅದು ಸ್ವಲ್ಪ ನಂಗೆ ತುಂಬ ಇಷ್ಟ ಆಗಿದೆ ಅಂದರೆ ಸಂಗೀತಕ್ಕವ್ರು ನೆನೆ ಆ ಒಂದು ಪಾಯಿಂಟ್ಗೋಸ್ಕರ. ಆ್ಯಂಡ್ ಯಾಕಂದರೆ ಆಗಿರೋದನ್ನೆಲ್ಲ ಮರೆತು ಮತ್ತೆ ಹೊಸದಾಗಿ ಇರೋಣ ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರಲ್ಲ, ಮತ್ತೆ ಒಂದು ಗ್ರೂಪ್ ಹಗ್ ಮಾಡ್ಕೊತಾರೆ, ಅದು ಚೆನ್ನಾಗಿತ್ತು. ಒಟ್ಟಿನಲ್ಲಿ ನನಗೆ ಸಖತ್ ಇಷ್ಟ ಆಯಿತು ನಿನ್ನೆ ಸಂಗೀತಕ್ಕವ್ರು ಮಾಡಿರೋವಂಥದ್ದು. ಆ ಒಂದು ಆಧ್ಯಾತ್ಮಿಕ ಕ್ಲಾಸ್ಗೆ ಕರೆಕ್ಟಾಗಿ ಒಂದು ಡಿಸಿಷನ್ ತೊಗೊಳೋದಾಗಿರ್ಬೋದು ಅಥವಾ ಕರೆಕ್ಟಾಗಿ ಕ್ಲಾಸನ್ನು ಮಾಡೋದಾಗಿರ್ಬೋದು ತುಂಬ ಚೆನ್ನಾಗಿ ಮಾಡ್ಕೊಂಡು ಹೋದ್ರು ಅದನ್ನು. ಆ್ಯಂಡ್ ಅದನ್ನು ಪಾಸಿಟಿವ್ ಆಗಿ ತೊಗೊಂಡ್ರು ಎಲ್ಲರೂ ಸಹ. ಆ್ಯಂಡ್ ಫೈನಲ್ ಆಗಿ ವಿನಯ್ ಅವ್ರಿಗೆ ಒಂದು ಸ್ಟಾರ್ ಸಹ ಕೊಟ್ಟರು ಸಂಗೀತಕ್ಕವ್ರು, ಅದು ಚೆನ್ನಾಗಿತ್ತು. ಯಾಕಂದರೆ ಯಾವಾಗಲೂ ನಾನಾ ಅಂತ ಇರೋರು ಏಕಾಏಕಿ ಈ ಥರ ಚೆನ್ನಾಗಾದರೆ ನಮಗೂ ಸಹ ನೋಡೋದಕ್ಕೆ ಖುಷಿ ಆಗುತ್ತೆ. ನಮಗೂ ಸ್ವಲ್ಪ ಅವಾಗ ಪರವಾಗಿಲ್ಲಪ್ಪ ಈಗಲಾದರೂ ನಾವು ಎಂಟರ್ಟೈನ್ಮೆಂಟ್ ತೊಗೊಬೋದು ಅನ್ನೋ ಥರ ಅನಿಸುತ್ತೆ. ಯಾವಾಗ ನೀನು ಜೋರ ನಾನು ಜೋರ ಅಂತ ಕೂತ್ಕೊಂಡ್ರೆ ನಮಗೆ ಇಲ್ಲಿ ನೋಡೋರಿಗೆ ಯಾವಾಗಲೂ ಇದಾಯಿತು ಅಂತ ಅನಿಸುತ್ತೆ. ಸೊ ಬಟ್ ಏನೇ ಆಗಲಿ ಅವರ ಒಂದು ಕೋಪ ಎಲ್ಲ ಸೈಡಿಗಿಟ್ಟು ಈಗ ಇನ್ನು ಮುಂದೆ ಚೆನ್ನಾಗಿರೋಣ ಅನ್ನೋ ಥರ ಒಂದು ಸ್ಟಾರನ್ನು ಕೊಟ್ಟು ಅವರ ಒಂದು ಫ್ರೆಂಡ್ಶಿಪ್ಪನ್ನು ಮತ್ತೆ ಸ್ಟಾರ್ಟ್ ಮಾಡ್ತಾರೆ. ಬಟ್ ತುಂಬ ಸಖತ್ತಾಗಿತ್ತು. ಅವ್ರ ಫ್ರೆಂಡ್ಶಿಪ್ ಹಾಗೇ ಇರಲಿ, ಇನ್ನು ಬಿಗ್ ಬಾಸ್ ಮನೆಯಿಂದ ಹೊರಗಡೆನೂ ಹೋದ್ಮೇಲೆ ಹಾಗೇ ಇರಲಿ. ಆ್ಯಂಡ್ ತುಕಾಲಿ ಸಂತೋಷ್ ಅವ್ರಿಗೆ ನಾನು ನಿನ್ನ ಲೈಫಲ್ಲಿ ಬಿಗ್ ಬಾಸ್ ಮನೆಯಿಂದ ಹೋದ್ಮೇಲೆ ಭೇಟಿ ಮಾಡಬಾರ್ದು ಅಂದ್ಕೊಂಡಿರೋ ವ್ಯಕ್ತಿ ನೀವೇ ಅಂತ ಹೇಳಿದರು ಸಂಗೀತಕ್ಕವರು ಒಂದ್ಸರಿ. ಬಟ್ ಮತ್ತೆ ಅವ್ರು ಹೇಳ್ತಾರೆ ಇಲ್ಲ ಖಂಡಿತವಾಗ್ಲೂ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ್ಮೇಲೆ ಭೇಟಿ ಮಾಡೇ ಮಾಡೋಣ ಅನ್ನೋ ಥರ ಒಂದು ಮಾತನ್ನು ಹೇಳ್ತಾರೆ. ಸೊ ಈ ಚೇಂಜಸ್ಸು ಸ್ವಲ್ಪ ಚೆನ್ನಾಗಿತ್ತು ಸಂಗೀತಕ್ಕವರಲ್ಲಿ. ಅದು ಒಂದು ಗುಡ್ ಥಿಂಕಿಂಗ್ಗೆ ಸಾಕ್ಷಿ ಅಂತಲೇ ಹೇಳ್ಬೋದು, ಒಂದು ಉದಾಹರಣೆ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಕ್ಲಾಸ್ ಬಂದು ನನಗೆ ಇಷ್ಟ ಆಗಿದ್ದು ತುಕಾಲಿ ಸಂತೋಷ್ ಅವ್ರ ಕ್ಲಾಸು. ಸೊ ತುಂಬ ಚೆನ್ನಾಗಿತ್ತು. ಬಟ್ ಅವ್ರಿಗೆ ಇಂಗ್ಲೀಷ್ ಬರಲಿಲ್ಲ ಅಂದರು. ಬಟ್ ಕೊಟ್ಟಿರೋಂಥ ಟಾಸ್ಕ್ಗೆ ಕೊಟ್ಟಿರೋಂತಹ ಒಂದು ಟೀಚರನ್ನು ಇದಕ್ಕೆ ಕರೆಕ್ಟಾಗಿ ನ್ಯಾಯ ಮಾಡಿದ್ರು ಅನ್ನಿಸ್ತು. ಅವ್ರಿಗೆ ಮಾತಾಡೋಕ್ಕೆ ಬರುತ್ತೋ ಇಲ್ಲ ಅದು ಸೆಕೆಂಡ್ರಿ, ಬಟ್ ಅಟ್ಲೀಸ್ಟ್ ಟ್ರೈ ಮಾಡಿದ್ರಲ್ಲ, ನಾನು ಮಾಡ್ತೀನಿ ಟಾಸ್ಕನ್ನು ಮಾಡ್ತೀನಿ ಎಲ್ಲವೂ ಎಂಟರ್ಟೈನ್ ಮಾಡ್ತೀನಿ ಅಂತ. ಸೊ ಸ್ವಲ್ಪ ಚೆನ್ನಾಗಿತ್ತು. ತರಲೆ ಮಕ್ಕಳು ಅಂದರೆ ಅಲ್ಲೇನೋ ಸ್ಟೂಡೆಂಟ್ಸ್ ಅಂತಾರೆ ನಾವು ಕನ್ಸಿಡರ್ ಮಾಡೋಣ ಈಗ. ಸೊ ಅಲ್ಲಿದ್ದಂಥ ಕಂಟೆಸ್ಟೆಂಟ್ಸು ಅಷ್ಟೇ ತುಕಾಲಿ ಸಂತೋಷ್ ಅವರು ಏನು ಹೇಳಿದ್ರೆ ಅದು ರಿಪೀಟ್ ಮಾಡೋಂಥದ್ದು. ಆ ಟ್ವಿಂಕಲ್ ಅಂತೂ ಇನ್ನೇನೋ ಆಯಿತು. ಆ ಬಾಬಾ ಬ್ಲ್ಯಾಕ್ ಶಿಂಗ್ ಅಂತೂ ಈಗ ಮಕ್ಳು ಏನಾದರೂ ಆ ರೈಮ್ಸ್ ಕೇಳಿಬಿಟ್ರೆ
ನಾವು ಕಲಿತಾ ಇರೋದು ಇದೇ ರೈಮ್ಸಾ ಅಥವಾ ನಮ್ಮ ಮಿಸ್ ಏನಾದ್ರು ರಾಂಗ್ ಹೇಳ್ಕೊಡ್ತಾ ಇದಾರ ಅನ್ನೋ ಒಂದು ಡೌಟಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಯಾಕಂದ್ರೆ ನಮ್ಮ ತುಕಾಲಿ ಸಂತೋಷ್ ಆ ರೇಂಜಾಗಿ ಹೇಳ್ಕೊಟ್ಬಿಟ್ರು ರೈಮ್ಸ್ ಅನ್ನ. ಆ್ಯಂಡ್ ಒಂದು ಡೈಲಾಗ್ಸ್ ಅನ್ನ ಇಂಗ್ಲೀಷಲ್ಲಿ ಕನ್ವರ್ಟ್ ಮಾಡಿ ಹೇಳೋವಂಥದ್ದು ಅದು ಚೆನ್ನಾಗಿತ್ತು, ತುಂಬ ಸಖತ್ತಾಗಿದೆ. ಬಟ್ ಬಿಗ್ ಬಾಸ್ ಅಲ್ಲಿ ಇರುವಂತಹ ರೈಮ್ಸ್ ಅನ್ನ ದಯವಿಟ್ಟು ಯಾರು ಮಕ್ಕಳು ನೋಡಬೇಡಿ. ತುಕಾಲಿ ಸಂತೋಷ್ ಅವ್ರು ಹೇಳ್ಕೊಟ್ಟಿರೋಂಥ ರೈಮ್ಸ್ ಅನ್ನ, ಆಮೇಲೆ ನಿಮ್ಮ ಟೀಚರ್ಸ್ ನಿಮ್ಗೆ ಹೇಳ್ಕೊಟ್ಟಿರೋದು ನಿಮ್ಗೆ ಮರ್ತೋಗ್ಬಿಡುತ್ತೆ, ಮತ್ತೆ ನಿಮ್ಮ ಮೇಲೆ ನಿಮಗೆ ಅನುಮಾನ ಬಂದ್ಬಿಡುತ್ತೆ, ನಾವು ಕಲ್ತಿರೋದು ಸರಿನಾ ತುಕಾಲಿ ಸಂತೋಷ ಹೇಳ್ತಿರೋದು ಸರಿನಾ ಅನ್ನೋ ಥರ. ಸೊ ಅದು ಏನು ಜಸ್ಟ್ ಒಂದು ಎಂಟರ್ಟೈನ್ ಪರ್ಪಸ್ ಅಷ್ಟೇ. ಬಟ್ ತುಂಬ ಸಖತ್ತಾಗಿತ್ತು, ತುಂಬ ಫನ್ನಿಯಾಗಿತ್ತು, ತುಂಬ ಎಂಟರ್ಟೈನ್ ಮಾಡಿದ್ರು ನಮಗೆ ಅಂತಾನೆ ಅನ್ನಿಸ್ತು. ನೆಕ್ಸ್ಟ್ ಬಂದು ನಮ್ಮ ಕ್ಯೂಟೆಸ್ಟ್ ಟೀಚರ್ ಸಿರಿ ಮೇಡಮ್. ಆ್ಯಂಡ್ ಅದು ಆರ್ಟ್ ಆ್ಯಂಡ್ ಕ್ರಾಫ್ಟ್. ಸೊ ಸ್ವಲ್ಪ ಅದರಲ್ಲಿ ಅವರು ಹಾರ್ಟನ್ನು ಬರೆಸಿ ನೀವು ಇದನ್ನು ಯಾರಿಗೆ ಕೊಡ್ತೀರಾ ಅಂತ ಒಂದು ಇದನ್ನು ಹೇಳಿಸ್ತಾರೆ. ಸೊ ಅದು ಒಬ್ಬೊಬ್ಬರು ಕೊಟ್ಕೊತಾರೆ. ಸೊ ಅಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಕಡಿಮೆ ಆಗಿ ದೂರ ಆಗಿ ಸೊ ರಿಯಲ್ ಲವ್ ಮತ್ತು ರಿಯಲ್ ಫ್ರೆಂಡ್ಶಿಪ್ಗೆ ದಾರಿ ಆಯಿತು. ಆ್ಯಂಡ್ ಸಿರಿಯಕ್ಕ ಅವ್ರು ಮಾಡಿದ್ದು ಒಳ್ಳೆ ಕೆಲಸನೇ ಆಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಲ್ಲ ಹೊರತು ಸಂತೋಷ್ ಅವರು ಒಂದು ಬೋಟ್ ಬಿಡೋಂಥ ಟಾಸ್ಕಲ್ಲಿ ತುಂಬ ಚೆನ್ನಾಗಿ ವಿನ್ ಆಗ್ತಾರೆ. ಅದು ಫನ್ನಿಯಾಗಿತ್ತು. ಕಾರ್ತಿಕ್ ಅಣ್ಣವ್ರ ತುಂಟಾಟ ಆಗಿರ್ಬೋದು ಚೆನ್ನಾಗಿತ್ತು. ಅದರಲ್ಲೂ ಎಸ್ಪೆಷಲಿ ಪ್ರತಾಪ್ ಅಣ್ಣವ್ರು ಹಾ ಅನ್ನೋ ನಗೋದಾಗಿರ್ಬೋದು. ಆ್ಯಂಡ್ ಸಖತ್ತಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬರೋದು ನಮ್ಮ ನಮ್ರತಾ ಮೇಡಮು, ಡ್ಯಾನ್ಸ್ ಆ್ಯಂಡ್ ಆ್ಯಕ್ಟಿಂಗ್ ಟೀಚರ್. ನವರಸಗಳನ್ನ ತೋರಿಸಿ ಅಂದರೆ ನಮ್ಮ ಪ್ರತಾಪ್ ಅಣ್ಣವ್ರ ಹಾಸ್ಯ ತೋರಿಸಿ ಅಂದರೆ ಇನ್ನೇನೋ ತೋರಿಸಿ ಹಾ ಅಂತ ಒಳ್ಳೆ ಅದು ಬಟ್ ಚೆನ್ನಾಗಿತ್ತು ನೋಡೋದಕ್ಕೆ. ಆ್ಯಂಡ್ ನಮ್ಮ ವರ್ತೂರು ಸಂತೋಷ್ ಅಣ್ಣವ್ರಿಗೆ ಶೃಂಗಾರ ತೋರಿಸಿ ಅಂದರೆ ಅದು ಇನ್ನೇನೋ ಹೋಗಿ ಆಗಿತ್ತು. ಬಟ್ ಆದರೂ ಸೂಪರ್ ಟ್ರೈ ಅಂತಲೇ ಹೇಳ್ಬೋದು. ಮತ್ತು ಡ್ಯಾನ್ಸ್ ಮಾಡೋದು ಅಂದರೆ ಒಂದು ಸ್ಟೆಪ್ ಮಾಡೋದ್ರ ಮುಖಾಂತರ ನಿಮ್ಮ ಇಂಟ್ರೊಡ್ಯೂಸ್ ಮಾಡ್ಕೊಳ್ರಿ ಅಂತ ಹೇಳ್ತಾರೆ. ಸೊ ಒಬ್ಬೊಬ್ಬರು ಒಂದೊಂದು ಸಿಗ್ನೇಚರ್ ಸ್ಟೆಪ್ಸನ್ನು ಹಾಕಿ ಇಂಟ್ರೊಡ್ಯೂಸ್ ಮಾಡ್ಕೊತಾರೆ. ಅದರಲ್ಲಿ ನಮ್ಮ ವರ್ತೂರು ಸಂತೋಷ್ ಅಣ್ಣವ್ರೆ ಒಂದು ಟಪಾಂಗೋಚಿ ಅದನ್ನು ಹಾಕ್ಕೊಂಡು ಹೋಗಿ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅದೇ ಸ್ವಲ್ಪ ಇಂಟ್ರೆಸ್ಟಿಂಗ್ ಅನಿಸ್ತು. ಆ್ಯಂಡ್ ನನಗೆ ಓವರಾಲ್ ಆಗಿ ನಿನ್ನೆ ಡ್ಯಾನ್ಸ್ ಕ್ಲಾಸು ತುಂಬ ಇಷ್ಟ ಆಯಿತು. ಯಾಕಂದರೆ ಎಲ್ಲರೂ ಒಗ್ಗಟ್ಟಾಗಿ ಡ್ಯಾನ್ಸ್ ಮಾಡಿದ್ದು ನಮಗೆ ಒಂಥರ ಖುಷಿ ಆಯಿತು. ಒಂದು ಜೇನಿನ ಗೂಡು ನಾವೆಲ್ಲ ಅನ್ನೋ ಥರ ಅಲ್ಲಿ ಕಾಣಿಸ್ತು. ಬಟ್ ಇಲ್ಲಿ ನಾನು ಇನ್ನೊಂದು ಪಾಯಿಂಟ್ ಹೇಳಲೇಬೇಕು. ಬಿಗ್ ಬಾಸ್ ಮನೆಯಲ್ಲಿ ಬಿಗ್ ಬಾಸ್ ಅವರು ಒಂದು ಟಾಸ್ಕ್ ಕೊಡ್ತಾರೆ. ಬಿಗ್ ಬಾಸ್ ನಿಮ್ಮ ಇಮ್ಯಾಜಿನೇಷನ್ ಪ್ರಕಾರ ಹೆಂಗಿರ್ಬೋದು ಅದನ್ನು ಡ್ರಾ ಮಾಡಿ ಅಂತ. ಬಟ್ ಇಲ್ಲಿ ನನಗೆ ಇಷ್ಟ ಆಗಿದ್ದು ಡ್ರಾಯಿಂಗ್ ಅಂದ್ರೇ ತುಕಾಲಿ ಸಂತೋಷ್ ಅಣ್ಣವರು. ಅವರೇನು ಅವ್ರ ಇಮ್ಯಾಜಿನೇಷನ್ ಏನು ನೆಕ್ಸ್ಟ್ ಲೆವೆಲಲ್ಲಿತ್ತು. ಅದು ಕೋಳಿನ ಬಿಡಿಸ್ಬಿಟ್ಟು 17 ಜನ ಕಂಟೆಸ್ಟೆಂಟ್ಸು ಕೋಳಿಗಳನ್ನ ಬಿಡಿಸ್ಬಿಟ್ಟು ಬಿಗ್ ಬಾಸ್ ಈ ಥರ ಇರ್ತಾರೆ ಅದೊಂಥರ ಹೇಳ್ತಾರೆ. ಆ್ಯಂಡ್ ನಮ್ಮ ವಿನಯನವರು ಒಂದು ಚೆಸ್ ಬೋರ್ಡ್ ಬಿಟ್ಬಿಟ್ಟು ಈ ಥರ ಕೈ ಹಾಕೋ ಥರ ಬಿಡಿಸಿದ್ರು. ಆ್ಯಂಡ್ ಒಬ್ಬೊಬ್ಬರು ಒಂಥರ ಅವ್ರ ಮೈಂಡಲ್ಲಿ ಯಾವ ಥರ ಇತ್ತು ಅದನ್ನೆಲ್ಲ ಬಿಡಿಸಿದ್ರು. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಅವ್ರವ್ರ ಇಮ್ಯಾಜಿನೇಷನ್ಗೆ ಆ ಥರ ಇದೆ, ಏನು ಮಾಡೋಕ್ಕಾಗಲ್ಲ. ನಮ್ಮ ಇಮ್ಯಾಜಿನೇಷನ್ ಇನ್ನೊಂದು ಥರ ಇರುತ್ತೆ. ಬಟ್ ನಾವು ಇನ್ನೂ ಕೆಟ್ಟದಾಗಿ ಬಿಡಿಸ್ಬಿಡ್ತೀವಿ ಬಿಡ್ಸೋಕೆ ಹೋದರೆ. ಸೊ ಅದಕ್ಕೆ ನಾವು ಯಾವತ್ತೂ ಟ್ರೈ ಮಾಡೋಕ್ಕೂ ಹೋಗಲ್ಲ. ಅವ್ರು ಟ್ರೈ ಮಾಡಿದ್ರೆ ನಮ್ಗೆ ನೋಡಿ ಇನ್ನೂ ತಡ್ಕೊಳಕ್ಕೆ ಆಗ್ತಾಯಿಲ್ಲ. ಬಟ್ ಏನೇ ಆಗಲಿ ತುಂಬ ಚೆನ್ನಾಗಿತ್ತು. ಬಟ್ ಒಂದು ಕಲೆಗೆ ಬೆಲೆ ಕೊಡಬೇಕು ಅಷ್ಟೇ ನಾವು. ಬಟ್ ಏನೋ ಒಂದು ಪ್ರಯತ್ನ ಪಟ್ಟಿದ್ದಾರಲ್ವ, ಅವ್ರಿಗೆ ಬರಲ್ಲ ಅಂದರೂ ಸಹ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಒಂದು ಇಮ್ಯಾಜಿನೇಷನಲ್ಲಿ ಪಾಪ ಬಿಗ್ ಬಾಸ್ಗೆ ನಿಜವಾಗ್ಲೂ ಶಾಕ್ ಆಗ್ಬಿಟ್ಟಿರುತ್ತೆ. ಇದು ನಾನೇನಾ ಅಥವಾ ನಾನು ನಿಜವಾಗ್ಲೂ ಇಷ್ಟು ಕೆಟ್ಟದಾಗಿದ್ದೀನಾ ಅಥವಾ ನಾನು ನೋಡ್ಕೊಂಡ್ರೆ ವಾಮಿಟ್ ಮಾಡ್ಕೊತೀನಿ ಅನ್ನೋ ಥರ ಇರೋದೆ ಅನ್ಕೊಂಬಿಟ್ಟಿರ್ತಾರೆ ಒಟ್ಟಿನಲ್ಲಿ. ಒಂದು ಏನಾಗಲಿ ಬಿಗ್ ಬಾಸು ಒಂಥರ ಎಂಟರ್ಟೈನ್ಮೆಂಟ್ ಮಾಡಿದ್ರು ಅಂತಲೇ ಅನ್ನಿಸ್ತು. ಯಾಕಂದರೆ ನನಗೂ ಇಷ್ಟು ದಿನ ಕ್ಯೂರಿಯಾಸಿಟಿ ಇತ್ತು ಬಿಗ್ ಬಾಸ್ ಮನೆಯಲ್ಲಿ ಈ ಥರ ಒಂದು ಇದು ಕೊಟ್ಟರೆ ಯಾವ ಥರ ಇರುತ್ತೆ, ಇವ್ರು ಯಾವ ಥರ ಒಂದು ಡ್ರಾ ಮಾಡ್ತಾರೆ ಅಂತ ನೋಡಬೇಕು ಅಂತ. ಬಟ್ ಫೈನಲ್ ಆಗಿ ಆ ಒಂದು ಟಾಸ್ಕನ್ನು ಕೊಟ್ಟರು. ಬಟ್ ಫೈನಲ್ ಆಗಿ ಬಿಗ್ ಬಾಸ್ಗೆ ಕಣ್ಣುಗಳು ಹೋಗ್ಬಿಟ್ಟಿರುತ್ತೆ ಆ ಒಂದು ಡ್ರಾಯಿಂಗನ್ನು ನೋಡಿ. ಆ್ಯಂಡ್ ಅಷ್ಟು ಚೆನ್ನಾಗಿ ಡ್ರಾ ಮಾಡಿದ್ರು ಅಂತ. ಯಾಕಂದರೆ ಕ್ಯಾಮ್ರಾಗಳಲ್ಲಿ ಇದ್ದಿದ್ದಾವೆ ಒಂದ್ಸರಿ ಹಿಂಗೆ ಟರ್ನ್ ಆಗಿಬಿಡ್ತಾವೆ ಅವ್ರನ್ನ ಮಾಡ್ತಾ ಇರೋಂಥ ಡ್ರಾಯಿಂಗ್ ನೋಡಿಬಿಟ್ಟು. ಏನಾಗಲಿ ಸಖತ್ತಾಗಿತ್ತು. ಆ್ಯಂಡ್ ಒಂದು ಕತೆ ಹೇಳೋದು ಸ್ಟೋರಿ ಟೆಲ್ಲಿಂಗ್ ಇದರಲ್ಲಿ ತುಂಬ ಚೆನ್ನಾಗಿ ಕತೆ ಹೇಳಿದೆ ಅಂದರೆ ಕಾರ್ತಿಕ್ ಅಣ್ಣವರು. ಸೊ ನನಗೂ ಸಹ ಇಷ್ಟ ಆಯಿತು. ಯಾಕಂದರೆ ಅವ್ರು ರಿಯಲ್ ಫ್ರೆಂಡ್ಶಿಪ್ ಬಗ್ಗೆ ಹೇಳ್ಕೊಟ್ರು. ಆ್ಯಂಡ್ ಕೊನೆಗೆ ಅವ್ರು ಒಂದು ಮಾತು ಹೇಳಿದ್ರು, ಕೊನೆಗೆ ಗೆಲ್ಲೋ ಅಂಥದ್ದು ಸ್ನೇಹ ಮತ್ತು ಬಿಗ್ ಬಾಸ್ ಮನೆ ಅಂತ ಒಂದು ಮಾತು ಹೇಳಿದ್ರು. ನಿಜಕ್ಕೂ ಸತ್ಯ ಅಂತಲೇ ಹೇಳ್ಬೋದು. ನನಗೂ ಇಷ್ಟ ಆಯಿತು ಆ ಒಂದು ಪಾಯಿಂಟ್ ಹೇಳಿದ್ದು. ಸೊ ರಿಯಲ್ ಆಗಿ ನಮ್ಮ ಬಿಗ್ ಬಾಸ್ ಆ ಒಂದು ಇದರಲ್ಲಿ ಗೆಲ್ಲೋ ಅಂಥದ್ದು ಒಂದು ಫ್ರೆಂಡ್ಶಿಪ್ ಗೆಲ್ಲುತ್ತೆ, ಇನ್ನೊಂದು ಬಿಗ್ ಬಾಸ್ ಮನೆ ಗೆಲ್ಲುತ್ತೆ ಅಷ್ಟೇ. ಅದು ಬಿಟ್ಟರೆ ಇನ್ಯಾವುದು ಅಲ್ಲಿ ಕೋಪ, ಅಸೂಯೆ, ಜಗಳ, ದ್ವೇಷ, ಮನಸ್ತಾಪ ಇದ್ಯಾವುದು ಗೆಲ್ಲೋದಕ್ಕೆ ಅಲ್ಲಿ ಜಾಗನೇ ಇಲ್ಲ. ಸೊ ಆ ಥರ ಒಂದು ಪಾಯಿಂಟ್ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು ಹೇಳಿದ್ದು. ಆ್ಯಂಡ್ ನೆಕ್ಸ್ಟು ಈ ಕಡೆ ಒಂದು ಕಡೆ ಬಿಟ್ಟರೆ ಇನ್ನೊಂದು ಕಡೆ ಈ ಕಡೆ ಪರ್ಸನಲ್ ಡಿಸ್ಕಷನ್ಸ್ ನಡೀತಾ ಇದ್ದಾವೆ ಎಲ್ಲ ಟಾಸ್ಕ್ ಎಲ್ಲ ಆದಮೇಲೆ. ಈ ಕಡೆ ಸಂಗೀತಕ್ಕ ಮತ್ತು ಪ್ರತಾಪ್ ಅಣ್ಣ ಕಾರ್ತಿಕ್ ಅಣ್ಣ ಕುತ್ಕೊಂಡು ಒಂದು ತುಕಾಲಿ ಸಂತೋಷ್ ಅಣ್ಣ ಮತ್ತು ವರ್ತೂರು ಸಂತೋಷ್ ಅಣ್ಣ ಅವ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ತುಕಾಲಿ ಸಂತೋಷ್ ಅಣ್ಣ ಮತ್ತು ವರ್ತೂರು ಸಂತೋಷ್ ಇವಾಗ ಸ್ವಲ್ಪ ದೂರ ಆಗ್ತಾ ಇದ್ದಾರೆ.
ಅವ್ರ ಮಧ್ಯೆ ಸ್ವಲ್ಪ ಏನೋ ಬೇಜಾರು ಮನಸ್ತಾಪ ಇದೆ ಅಂತ ಅನ್ಸುತ್ತೆ. ಬಟ್ ಈಗ ಆಲ್ಮೋಸ್ಟ್ ನೋಡೋದಕ್ಕೆ ಆ ಥರ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ಕುತ್ಕೊಂಡು ವರ್ತೂರು ಸಂತೋಷಣ್ಣ, ತುಕಾಲಿ ಸಂತೋಷಣ್ಣ ಮತ್ತು ವಿನಯಣ್ಣ ಕುತ್ಕೊಂಡು ಮಾತಾಡ್ತಾರೆ. ಕಿಚ್ಚನ ಚಪ್ಪಾಳೆ ನನಗೆ ಯಾಕೆ ಸಿಗಲ್ಲ ಹೇಳು, ನಾನು ಲಾಸ್ಟ್ ಫೈನಲಲ್ಲಿ ಒಂದೇ ಸರಿ ಕಪ್ಪು ಗೆಲ್ತೀನಿ ಅದಕ್ಕೋಸ್ಕರ ಅನ್ನೋ ಥರ ಹೇಳ್ತಾರೆ. ಏನಾಗುತ್ತೋ ಗೊತ್ತಿಲ್ಲ. ಬಟ್ ಇಲ್ಲಿ ಇನ್ನೊಂದು ಕಡೆ ತುಕಾಲಿ ಅಣ್ಣ ಹೇಳ್ತಾರೆ, ವರ್ತೂರು ಸಂತೋಷಣ್ಣ ಏನಿದ್ರು ಆ ಥರ ಈ ಥರ ಅಂತೆಲ್ಲ ಹೇಳ್ತಾ ಇರ್ತಾರೆ. ಬಟ್ ಇಲ್ಲಿ ತುಕಾಲಿ ಸಂತೋಷಣ್ಣ ಅವ್ರ ಬುದ್ಧಿ ಮಾತ್ರ ಬಿಡೋದೇ ಇಲ್ವಲ್ಲ, ಏನು ಮಾಡೋದು? ಈ ಕಡೆ ಬಂದ್ಬಿಟ್ಟು ವರ್ತೂರು ಸಂತೋಷಣ್ಣಂಗೆ ಅಣ್ಣ ಹಂಗಣ ಹಿಂಗಣ, ನಾನು ನಿನ್ನ ಬಿಡಬಾರ್ದಣ್ಣ, ನಾವಿಬ್ರು ಫ್ರೆಂಡ್ಸ್ ಅಣ್ಣ, ದೋಸ್ತಿ ಅಣ್ಣ ಅನ್ನೋ ಥರ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಅವ್ರು ಇಲ್ದಿರೋಂಥ ಟೈಮಲ್ಲಿ ಹೋಗಿ ಕುತ್ಕೊಂಡು ಮಾತಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಅಣ್ಣಂಗೆ ಸರಿಯಾಗಿ ಬತ್ತಿ ಇಡ್ತಾವ್ರೆ. ಹೋಗಿ ಹೋಗಿ ಪಾಪ ಡಬಲ್ ಗೇಮ್ ಅಂತಾನೆ ಹೇಳ್ಬೋದು ನಿಜವಾಗ್ಲು. ಈಗ ನಾನು ಹೇಳ್ತೀನಿ, ತುಕಾಲಿ ಸಂತೋಷ ನಿಜವಾಗ್ಲೂ ಡಬಲ್ ಗೇಮ್ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು ನನಗೆ. ಈ ಕಡೆ ಇವ್ರನ್ನೂ ಇದು ಮಾಡ್ಕೊಂತಾರೆ, ಆ ಕಡೆ ಅವ್ರನ್ನೂ ಇದು ಮಾಡ್ತಾ ಇದ್ದಾರೆ. ಬಟ್ ಫೈನಲ್ ಆಗಿ ಬಿಗ್ ಬಾಸ್ ಮನೆಯಲ್ಲಿ ತುಕಾಲಿ ಸಂತೋಷ ಅವ್ರು ಮಾಡ್ತಾ ಇರೋದು ಮಾತ್ರ ಸರಿ ಇಲ್ಲ ಅಂತ ಅನಿಸ್ತು. ನೆನ್ನೆ ಒಂದು ಇದನ್ನ ನೋಡಿ, ಆ ಒಂದು ಕ್ಲಿಪ್ಪನ್ನು ನೋಡಿ ನನಗೆ ಬೇಜಾರಾಯಿತು. ಯಾಕಂದರೆ ತುಂಬ ಚೆನ್ನಾಗಿ ಆ ವ್ಯಕ್ತಿ ನಿಮ್ಮನ್ನು ನಂಬಿರ್ತಾರೆ. ಆ ವ್ಯಕ್ತಿ ಬಗ್ಗೆ ನೀವು ಆ ಥರ ಇನ್ನೊಬ್ಬರ ಹತ್ರ ಹೋಗಿ ಮಾತಾಡೋದು, ಅಥವಾ ನಾವು ನಂಬಿರೋಂಥ ವ್ಯಕ್ತಿ ನಮ್ಮ ಬಗ್ಗೆ ಆ ಥರ ಮಾತಾಡೋದ್ರೆ ಅವ್ರಿಗೆ ಗೊತ್ತಾದರೆ ಎಷ್ಟು ಬೇಜಾರಾಗುತ್ತೆ. ಇನ್ನೊಂದ್ಸರಿ ಏನಾದರೂ ನಂಬಿಕೆ ಇರೋಂತಹ ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ತಾರೆ? ಖಂಡಿತವಾಗ್ಲೂ ಇಲ್ಲ. ಸೊ ತುಕಾಲಿ ಸಂತೋಷಣ್ಣ ಅಟ್ಲೀಸ್ಟ್ ಈಗಾದರೂ ಸ್ವಲ್ಪ ಅರ್ಥಕೊಳ್ಳಿ. ಯಾಕಂದರೆ ಇಷ್ಟು ದಿನ ಈಗ ಆಲ್ರೆಡಿ ಒಂದು 70 ದಿನ ಹತ್ತತ್ರ ನೀವು ಬಂದ್ಬಿಟ್ಟಿದ್ರೆ, ನಾವು ಉಳಿದಿರೋದು 30 ದಿನ ಇರ್ತೀರ ಅಲ್ಲಿ. ಆ 30 ದಿನ ಆದರೂ ನೀವಾಗಿರಿ, ನಿಮ್ಮ ಇಂಡಿವಿಜುವಲ್ ಗೇಮನ್ನು ಆಡಿ. ನೀವು ಅಲ್ಲಿ ಕೇಳ್ತಿದ್ದೀರಲ್ಲ ನಾನು ಚೆನ್ನಾಗಿ ಆಡ್ತಿದ್ದೀನಿ ಅಂತ. ಸೊ ವಿನಯಣ್ಣವ್ರು ಹೇಳಿದ್ರು ಚೆನ್ನಾಗಿ ಆಡ್ತಿದ್ದೀರಾ ಅಂತ. ಬಟ್ ಆ್ಯಕ್ಚುಲಾಗಿ ಏನಪ್ಪ ಅಂದರೆ ನೀವು ಚೆನ್ನಾಗಿ ಆಡ್ತಿದ್ದೀರಾ, ಬಟ್ ಈ ಡಬಲ್ ಗೇಮ್ ಆಡೋದು ಮಾತ್ರ ಬೇಡ ಅಂತ ಅಷ್ಟೇ ಹೇಳ್ತಿರೋದು. ಆ್ಯಂಡ್ ಏನಾಗಲಿ ಒಟ್ಟಿನಲ್ಲಿ ಎಂಟರ್ಟೈನಿಂಗ್ ಆಗಿತ್ತು. ಒಟ್ಟಿನಲ್ಲಿ ಏನೇ ತುಂಬ ಸ್ಟಾರ್ಸ್ ಬಂದಿದೆ ಅಂದರೆ ಪ್ರತಾಪ್ ಅಣ್ಣ, ವಿನಯಣ್ಣ ಮತ್ತು ಪವಿ ಅಕ್ಕ. ಆ್ಯಂಡ್ ಯಾರು ತುಂಬ ಕಡಿಮೆ ಕಂಪ್ಲೇಂಟ್ಸ್ ತಗೊಂಡಿದ್ರು ಅಂದರೆ ನಮ್ರತ ಅಕ್ಕ ಮತ್ತು ಸಿರಿ ಅಕ್ಕ. ಸೊ ಅದು ಚೆನ್ನಾಗಿತ್ತು, ನನಗೂ ತುಂಬ ಇಷ್ಟ ಆಯಿತು. ನೆನ್ನೆ ಒಂದು ಎಪಿಸೋಡ್ ಹೇಳಬೇಕು ಅಂದರೆ ರಿಯಲ್ ಆಗಿ. ಆ್ಯಂಡ್ ಫೈನಲ್ ಆಗಿ ನಾನು ಇನ್ನೊಂದು ಹೇಳಬೇಕು, ಒಂದು ಕಡೆ ತುಕಾಲಿ ಸಂತೋಷಣ್ಣ ಮತ್ತು ವಿನಯಣ್ಣ ಮತ್ತು ವರ್ತೂರು ಸಂತೋಷಣ್ಣ ಕುತ್ಕೊಂಡು ಮಾತಾಡಬೇಕಾದ್ರೆ ಅವಿನಾಶ್ ಅಣ್ಣನೂ ಅಲ್ಲಿರ್ತಾರೆ. ಸೊ ನನಗೆ ಒಂದು ಕ್ವೆಶನ್ ಕೇಳ್ತೀನಿ ಅಂತ ಹೇಳ್ತಾರೆ ವಿನಯಣ್ಣ. ಹುಂಜ ಒಂದು ಮೊಟ್ಟೆ ಇಡುತ್ತೆ, ಈ ಕಡೆ ಅದು ಬಂದ್ಬಿಟ್ಟು ಹುಂಜ ಬಂದ್ಬಿಟ್ಟು ವರ್ತೂರು ಸಂತೋಷ್ ಅಣ್ಣ ಅವ್ರದ್ದು, ಇಲ್ಲಿ ಪಕ್ಕದಲ್ಲಿ ತುಕಾಲಿ ಸಂತೋಷ್ ಅವ್ರ ಮನೆ ಇರುತ್ತೆ. ಸೆಂಟ್ರ್ ಗೋಡೆ ಮೇಲೆ ಆ ಹುಂಜ ಹೋಗಿ ಮೊಟ್ಟೆ ಇಡುತ್ತೆ. ಈಗ ಅದು ತುಕಾಲಿ ಸಂತೋಷ್ ಅವ್ರ ಮನೆಗೆ ಬಿಡುತ್ತೆ. ಬಟ್ ಈಗ ಮೊಟ್ಟೆ ವರ್ತೂರು ಅವ್ರಿಗೆ ಸೇರುತ್ತಾ ತುಕಾಲಿ ಅವ್ರಿಗೆ ಸೇರುತ್ತಾ ಅಂತ ಕೇಳ್ತಾರೆ. ಬಟ್ ಆ್ಯಕ್ಚುಲಾಗಿ ಅದನ್ನ ಹೇಳಿದ್ರೆ ನೀವು ಬಿಗ್ ಬಾಸ್ ವಿನ್ ಆದಂಗೆ ಅಂತ ಹೇಳ್ತಾರೆ. ಪಾಪ ನಮ್ಮ ಅವಿನಾಶ್ ಅಣ್ಣ ಬಿಟ್ಕೊಂಡು ತಲೆಗುಳ ಅಲ್ಲಿಗೂ ಫೈನಲ್ ಆಗಿ ಹೇಳಿದ್ರು ಅದು ತುಕಾಲಿ ಅವ್ರಿಗೆ ಸೇರುತ್ತೆ ಅಂತ. ಬಟ್ ಅಲ್ಲಿ ಫೇಲ್ ಆಗ್ಬಿಟ್ಟವ್ರು. ಆಮೇಲೆ ತುಕಾಲಿ ಅಣ್ಣ ಹೇಳಿದ್ರು ಹುಂಜ ಎಲ್ಲಾದ್ರೂ ಮೊಟ್ಟೆ ಇಡ್ತಾರೆ, ನೀನೇನಾದ್ರು ಮೊಟ್ಟೆ ಇಡ್ತೀಯಾ ಅನ್ನೋ ಥರ ಕೇಳಿದ್ರು. ಸೊ ಅಲ್ಲಿಗೆ ಅವ್ರಿಗೆ ಫ್ಲಾಶ್ ಆಯ್ತು, ಓ ಹೌದಲ್ಲ ಅನ್ನೋ ಥರ. ಒಳ್ಳೆ ಟ್ಯೂಬ್ಲೈಟ್ ಕತೆ ಆಯ್ತಲ್ಲ ಗುರು ನಿಂದು. ಅಟ್ಲೀಸ್ಟ್ ಅದನ್ನ ಕಾಮನ್ ಆಗಿ ಒಂದು ಚಿಕ್ಕ ಮಕ್ಕಳು ಕೇಳಿದ್ರೆ ಹೇಳ್ಬಿಡ್ತಾರೆ, ಹುಂಜ ಮೊಟ್ಟೆ ಇಡ್ತಾ ಕೋಳಿ ಮೊಟ್ಟೆ ಇಡ್ತಾ ಅನ್ನೋ ಥರ. ಅಯ್ಯೋ ಫೈನಲ್ ಆಗಿ ಅದೊಂದು ಎಂಟರ್ಟೈನಿಂಗ್ ಆಗಿತ್ತು, ತುಂಬ ಚೆನ್ನಾಗಿತ್ತು, ಒಂದು ಫನ್ನಿ ಟಾಸ್ಕ್ ಥರ ಅನ್ನಿಸ್ತು. ಏನೇ ಆಗಲಿ ಬಿಗ್ ಬಾಸ್ ಮನೆಯಲ್ಲಿ ನಿನ್ನೆ ಒಂದು ಸಖತ್ ಎಂಟರ್ಟೈನ್ ಆಗಿತ್ತು. ಆ್ಯಂಡ್ ಒಟ್ಟಿನಲ್ಲಿ ನಿಮಗೂ ಸಹ 100% ಎಂಟರ್ಟೈನ್ ಸಿಗುತ್ತೆ. ಬಟ್ ಇವತ್ತಿನ ಎಪಿಸೋಡು ಅದೇ ಥರ ಇರುತ್ತಾ ಎಲ್ಲವನ್ನು ನೋಡಬೇಕು. ಆ್ಯಂಡ್ ನನಗೆ ಇನ್ನೊಂದ್ಸರಿ ನನ್ನ ಒಂದು ಸ್ಕೂಲ್ ಡೇಸ್ ನೆನಪಾಗೋ ಥರ ಒಂದು ಮೂಮೆಂಟ್ಸನ್ನು ಅಲ್ಲಿ ಕ್ರಿಯೇಟ್ ಮಾಡಿದ್ರು ಬಿಗ್ ಬಾಸ್ ಮನೆಯಲ್ಲಿ. ಪರ್ಸ್ನಲಿ ನನಗೂ ಇಷ್ಟ ಆಯಿತು. ಯಾಕಂದರೆ ಆ ಒಂದು ಮೆಮೊರೀಸ್ ನಾವು ದಾಟ್ ಬಂದ್ಬಿಟ್ಟಿರ್ತೀವಿ, ಮತ್ತೆ ನಾವು ಅಲ್ಲಿ ಹೋಗಿ ಕುತ್ಕೊಬೇಕು ಅಂದರೆ 100% ಚಾನ್ಸ್ ಇಲ್ಲ. ಒಂದು ವೇಳೆ ಕುತ್ಕೊಳ್ಳೋದಕ್ಕೆ ಜಾಗ ಸಿಗ್ಬೋದು ಅಷ್ಟೇ. ಬಟ್ ಅದೇ ಥರ ಫ್ರೆಂಡ್ಸ್, ಅದೇ ಥರ ಒಂದು ತುಂಟಾಟ, ಅದೇ ಥರ ಒಂದು ಮನಸ್ಥಿತಿ, ಅದೇ ಥರ ಒಂದು ಭಾವನೆ ಬರೋದಕ್ಕೆ ಖಂಡಿತವಾಗೂ ಸಾಧ್ಯನೇ ಇಲ್ಲ ಅಂತ ಹೇಳ್ಬೋದು. ಇಷ್ಟನ್ನ ಹೇಳ್ತಾ ನಿಮಗೆ ನಿನ್ನೆ ಒಂದು ಎಪಿಸೋಡಲ್ಲಿ ಯಾರ ಕ್ಲಾಸ್ ತುಂಬ ಇಷ್ಟ ಆಯಿತು ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ಓಕೆ, ನಾನು ಹೇಳಿದಂಥ ರಿವ್ಯೂ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು. ಅಂಟಿಲ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.